ಈಗ ಪೂರಿ ಜಗನ್ನಾಥ ಮಂದಿರದಲ್ಲಿ ಅಡುಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೇನೆ ಅಲ್ಲಿ ಪ್ರಸಾದವನ್ನ 7 ಮಡಿಕೆ ಮೇಲೆ ಮಾಡ್ತಾರೆ. ಮೇಲ್ಗಡೆ ಮಡಿಕೆ ಅಡುಗೆ ಮೊದಲು ಬೇಯುತ್ತೆ ಅಂತ ಹೇಳ್ತಾರೆ. ಎಷ್ಟು ಸಾವಿರ ಜನ, ಲಕ್ಷ ಜನ ಹೋದ್ರೆ ಅಲ್ಲಿ ಪ್ರಸಾದಕ್ಕೆ ಕೊರತೆ ಇಲ್ಲ. ಅಲ್ಲಿ ಭಗವಂತನಿಗೆ ಪ್ರತಿ ದಿವಸ ವಿಶೇಷ ನೈವೇದ್ಯಗಳು ನಡೆಯುತ್ತವೆ. ಆ ನೈವೇದ್ಯ ಆಗುವಂತಹ ತಯಾರಿಕೆ ಅಡುಗೆ ಮನೆಯಲ್ಲಿ ಅದು ಹೇಗೆ ಶುಚಿಯಾಗಿರಬೇಕು, ಯಾವ ಪದ್ಧತಿ ಅಂದರೆ ಆ ಅಡುಗೆ ಏನು ಮಾಡ್ತಾರೆ ತಯಾರಕರು, ಅವರು ಆ ಆಹಾರದಿಂದ ಬರುವಂತಹ ಸುವಾಸನೆಯನ್ನ ಕೂಡ ಅವರು ಆನಂದಿಸಬಾರದು. ಅದಕ್ಕೆ ಬಟ್ಟೆಯನ್ನ ಕಟ್ಟಿಕೊಂಡು ಅಡುಗೆ ಮಾಡ್ತಾರೆ ಮುಖಕ್ಕೆ. ಹಾಗಾಗಿ ಇಷ್ಟು ಅಚ್ಚುಕಟ್ಟಾಗಿ ಸಾವಿರಾರು ವರ್ಷದಿಂದ ಅಷ್ಟು ಸುಂದರವಾಗಿ ಜಗನ್ನಾಥನಿಗೆ ಪ್ರತಿ ದಿವಸ 6 ಸರಿ ನೈವೇದ್ಯ ಆಗ್ತದೆ. ಲಕ್ಷಾಂತರ ಜನಗಳ ಊಟ ದೊಡ್ಡ ದೊಡ್ಡ ಪಾತ್ರೆಯಲ್ಲ, ಮಡಿಕೆಯಲ್ಲಿ ತಯಾರು ಮಾಡ್ತಾರೆ. ಅದನ್ನು ಪ್ರತಿಯೊಬ್ಬರಿಗೂ ಯಾರಿಗೂ ಕಡಿಮೆ ಆಗದಾಗೆ ಅದರ ವ್ಯವಸ್ಥೆ ಆಗ್ತದೆ. ಅದು ವ್ಯರ್ಥ ಆಗೋದಿಲ್ಲ, ಪ್ರತಿಯೊಬ್ಬರಿಗೂ ಪ್ರಸಾದ ಸಿಗ್ತದೆ. ಇದೆಲ್ಲ ಆಗ್ಬೇಕಂದ್ರೆ ಸಾಮಾನ್ಯ ಮನುಷ್ಯರ ಕೈಯಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಅಲ್ಲಿ ನಿಂತು ಅದು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾಳೆ ಅನ್ನುವಂತಹ ಅನುಭೂತಿಯನ್ನ ಭಕ್ತರಲ್ಲಿ ಪಡಿತಾರೆ.